ಸಿನಿಮಾ ಹಾಗೂ ಸೀರಿಯಲ್ ಆಡಿಷನ್ಗೆ ನೀವು ಹೋದಾಗ 100% ಸೆಲೆಕ್ಷನ್ ಆಗಲೇಬೇಕು ಅಂತಂದರೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ನಾನು ತುಂಬಾ ಆಡಿಷನ್ಗಳನ್ನ ತೊಗೊಂಡಿದ್ದೀನಿ, ಹಾಗೆ ತುಂಬಾ ಆಡಿಷನ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಈ ಒಂದು ಎಕ್ಸ್ಪೀರಿಯನ್ಸ್ನ ಮುಖಾಂತರ ಹೇಗೆ ನೀವು ಆಡಿಷನಲ್ಲಿ ಸಕ್ಸಸ್ಫುಲ್ ಆಗಿ ಆಡಿಷನ್ನ ಕೊಡಬೇಕು, ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಹೇಗೆ ರೆಡಿ ಮಾಡ್ಕೊಳ್ಳೋದು? ನೀವು ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಗಡ್ಡ ಆಗಿರ್ಬೋದು, ನಿಮ್ಮ ಫೇಸ್ ಆಗಿರ್ಬೋದು, ಹಾಗೆ ನೀವು ಹಾಕುವಂಥ ಕಾಸ್ಟ್ಯೂಮ್ ಆಗಿರ್ಬೋದು, ಇದೆಲ್ಲನೂ ಕೂಡ ನೀವು ಚೆನ್ನಾಗಿ ಅದ್ಭುತವಾಗಿ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೀವು ಆಡಿಷನ್ಗೆ ಹೋಗಬೇಕು. ನೀವು ಅಲ್ಲಿ ಹೋಗಿ ಒಂದು 10 ಜನ ಮಧ್ಯೆ ನೀವು ಹೋಗಿ ನಿಂತ್ಕೊಂಡಾಗ ಎಲ್ಲರೂ ನಿಮ್ಮನ್ನೇ ನೋಡ್ತಿದ್ರು ಅಂದಾಗ ಅಲ್ಲೇ ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗಾಗುತ್ತೆ. ಸೊ ನೀವು ಒಳಗಡೆ ಹೋದ್ರೂ ಕೂಡ ನೀವು ಧೈರ್ಯವಾಗಿ ಆ ಕಾನ್ಫಿಡೆನ್ಸ್ ಮೇಲೇ ಆ್ಯಕ್ಟ್ ಮಾಡ್ತೀರಾ. ಸೊ ಅವಾಗ ನೋಡೋರ್ಗೂ ಅಷ್ಟೇ, ಏನು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾನಪ್ಪ, ಏನು ಚೆನ್ನಾಗಿ ಕಾಣಿಸ್ತಿದ್ದಾನಪ್ಪ ಅಂತ ಫಸ್ಟ್ ಅಟೆಂಪ್ಟಲ್ಲೇ ನೀವು ಹೊಡೆದ್ಬಿಟ್ರಿ ಅಂತಂದರೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮೊಳಗಡೆ ಗೊತ್ತಿಲ್ಲದೇನೆ ನೀವು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತೀರಾ. ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ನೀವು ಕಾನ್ಫಿಡೆನ್ಸ್ ಆಗಿರಬೇಕು. ಆಡಿಷನ್ ಒಂದು ರೂಮ್ ಒಳಗಡೆ ಹೋಗ್ತಿದ್ದಾಗೇನೆ ಆಡಿಷನ್ ತೊಗೊಳೋರು ಕೂತಿರ್ತಾರೆ. ಅವ್ರು ಹೋಗಿದ ತಕ್ಷಣ, ಸರ್ ನಮಸ್ಕಾರ ಸರ್, ನೋಡಿ ಸರ್, ಅವರು ನಿನ್ನ ಹೆಸರೇನು ಅಂತ ಕೇಳಿದ್ರೆ, ಸರ್ ನನ್ನ ಹೆಸರು ಅಂತೇಳಿ ಹಿಂಗೆಲ್ಲ ಮಾಡಿದ್ರಿ ಅಂತಂದರೆ, ಇವನು ಆಗಲೇ ಬರ್ತಾನೆ ಎಂಟ್ರಿಗೇನೆ ಎದುರ್ಕೋತಾವನೆ ಅಂತಂದರೆ ಇವ್ನ ಹತ್ರ ನಾವೇನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅನ್ನೋದು ಆಲ್ರೆಡಿ ಡಿಸೈಡ್ ಆಗ್ಬಿಡುತ್ತೆ. ಯಾಕೆಂದರೆ ನಾನು ಎಷ್ಟು ಆಡಿಷನ್ ನಾನು ತೊಗೊಂಡಿದ್ದೀನಲ್ಲ, ಸೊ ಅಲ್ಲಿ ಆಗುವಂಥ ಪರಿಸ್ಥಿತಿನೇ ಇದು. ಸೊ ಆಮೇಲೆ ನಾವೇನೇ ಆಗಲಿ ಫಸ್ಟ್ ಆಡಿಷನ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ, ಹಾಯ್ ಸರ್, ನನ್ನ ಹೆಸರು ಜಗದೀಶ್ ಅಂತ ಸರ್, ಹಾಂ ಎಸ್ ಸರ್, ಹೇಳಿ ಸರ್ ಏನು ಮಾಡಬೇಕು ಅಂತ. ಅವ್ರು ಹೇಳ್ತಾರೆ, ನೀವೇನು ಪ್ರಿಪೇರ್ ಮಾಡ್ಕೊಂಬಂದಿದ್ರು ಅದನ್ನು ಮಾಡಿ ಅಂತಾರೆ. ಓಕೆ ಸರ್, ಡನ್ ಸರ್, ಮಾಡ್ತೀನಿ ನೋಡಿ ಸರ್ ಅಂತ. ನೀವು ಹೋಗ್ತಿದ್ದಾನೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಪ್ಪ ಇವನು, ಕೂತಿದ್ದವ್ರು ಹಂಗೆ ರಪ್ಪ ಅಂತ ಕೂತ್ಕೋಬೇಕು. ಆ ಥರದ್ದು ನೀವು ಅಲ್ಲಿ ಹೋಗಿ ಫಸ್ಟ್ ಇಂಪ್ರೆಷನ್ ಮಾಡಿಬಿಟ್ರಿ ಅಂದ್ಕೊಳ್ಳಿ. ಆಮೇಲೆ ನೀವು ಏನೇ ಮಾಡಿದ್ರು ಅದು ಚೆನ್ನಾಗಿ ಅನಿಸ್ತಾ ಇರುತ್ತೆ ಅವ್ರಿಗೆ. ಯಾಕೆಂದರೆ ಇದು ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಯಾವುದೋ ಒಬ್ಬ ಹುಡುಗ ಬಂದಿದ್ದ ಆಡಿಷನ್ಗೆ, ಎಷ್ಟು ಚೆನ್ನಾಗಿ ಮಾಡ್ದ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ. ಅವ್ನು ಎಂಟ್ರಿ ಕೊಡ್ತಿದ್ದಂಗೆ ನಾವೆಲ್ಲ ಅಷ್ಟೊತ್ತವರೆಗೂ, ಏಕೆಂದರೆ ಸಂಜೆ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟು, ಇನ್ನೇನು ತೊಗೊಳೋದು ಬೇಡ ಬಿಡಪ್ಪ ಸಾಕು ಅನ್ನೋ ಥರ ಇದ್ವಿ. ಬಟ್ ಯಾರೋ ಒಬ್ಬ ಇದಾನಲ್ಲ, ಓಕೆ ಅವನೊಬ್ಬನ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಬಟ್ ಮಜಾ ಏನಪ್ಪ ಅಂತಂದರೆ, ಎಷ್ಟು ಅದ್ಭುತವಾಗಿ ಮಾಡ್ದ ಗೊತ್ತಾ ಅವನು. ನಾವು ಕೂತಿದವ್ರಿಗೆಲ್ಲ, ಅಪ್ಪ ತೊಗೊಂಡಿದ್ರಲ್ಲಿ ಇಷ್ಟುವರೆಗೂ ತೊಗೊಂಡಿದ್ರಲ್ಲಿ ದಿ ಬೆಸ್ಟ್ ಗುರು ಅಂತ ಅನ್ಸ್ಬಿಟ್ಟ ನಮಗೆ. ಆದರೆ ಅವ್ನು ಮಾಡಿದಿಷ್ಟೇ, ಬಂದಿದ ತಕ್ಷಣ ಅವನ ಹೆಸರನ್ನ ಜೋರಾಗಿ ಹೇಳ್ದ, ಸರ್ ಏನು ಮಾಡಲಿ ಸರ್, ನೀವು ಇಂಥದ್ದು ಮಾಡಿ ಅಂತೇಳಿ ಸರ್, ನಾನು ಅಂಥದ್ದು ಮಾಡ್ತೀನಿ ಸರ್ ಅಂತೇಳಿ ಇಷ್ಟು ಕಾನ್ಫಿಡೆನ್ಸ್ ಆಗಿ ಅವ್ನು ಹೇಳ್ದ. ಮೇಯ್ನ್ ಏನಪ್ಪ ಅಂತಂದರೆ, ಆಡಿಷನ್ಗೆ ಅಂತ ನೀವು ಹೋದಾಗ ದಯವಿಟ್ಟು ಕಾನ್ಫಿಡೆನ್ಸ್ ಆಗಿರಿ. ಏನಾಗಬಹುದು, ಸಾವಿಗಿಂತ ಮೇಲೆ ಇನ್ನೇನಾಗಬಹುದು, ಅಷ್ಟೇ ತಾನೇ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಹೇಳ್ತೀನಿ, ನೀವು ಒಂದು ಕಾನ್ಫಿಡೆನ್ಸ್ ಆಗಿರೋದನ್ನು ಕಲ್ತ್ಕೊಳ್ಳಿ. ಇನ್ನು ಮೂರನೇ ಟಿಪ್ ಏನಪ್ಪ ಅಂತಂದರೆ, ನಾಳೆ ಎಕ್ಸಾಮ್ ಇದೆ ಅಂತಂದಾಗ ನಾವು ಇವತ್ತು ರಾತ್ರಿ ಓದ್ಕೊಂಡ್ರೆ ನಾವು ಎಕ್ಸಾಮ್ ಪಾಸ್ ಆಗೋಕ್ಕಾಗುತ್ತಾ? 100% ಫೇಲ್ ಆಗ್ತೀವಿ. ಹಾಗೇನೆ ನಾಳೆ ಆಡಿಷನ್ ಇದೆ ಅಂದಾಗ ನಾವು ಇವತ್ತು ರಾತ್ರಿ ಪ್ರಿಪೇರ್ ಆಗೋಕ್ಕೆ ಹೋದರೆ 100% ಆಡಿಷನಲ್ಲಿ ನಾವು ಫೇಲ್ ಆಗೇ ಆಗ್ತೀವಿ. ಸೊ ನೀವು ಇವತ್ತಿಂದನೇ ಈ ವಿಡಿಯೋನ ನೋಡಿದಾಗ್ಲಿಂದನೇ ಶುರು ಮಾಡ್ಕೊಳ್ಳಿ. ನೆಕ್ಸ್ಟ್ ಆಡಿಷನ್ವರೆಗೂ ನೀವು ಪ್ರಾಕ್ಟೀಸ್ ಮಾಡಿ. ಯಾವ ಥರ ಆ್ಯಕ್ಟ್ ಮಾಡಬೇಕು, ಹೆಂಗೆ ಇಂಪ್ರೆಸ್ ಮಾಡಬೇಕು, ಏನೇನು ಟಿಪ್ಸ್ಗಳನ್ನ ಕಲಿಬೋದು, ಹೆಂಗೆ ಆ್ಯಕ್ಟ್ ಮಾಡಿದ್ರೆ ಅವ್ರಿಗೆ ಇಂಪ್ರೆಸ್ ಮಾಡ್ಬೋದು ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಎದುರುಗಳೇ ತೋರಿಸಿ, ಮಗ ನೋಡು ನಾಳೆ ಆಡಿಷನ್ಗೆ ಈ ಥರ ನಾನು ಹೋಗ್ತಾ ಇದ್ದೀನಿ, ಈ ಥರ ಪ್ರಿಪೇರ್ ಆಗಿದ್ದೀನಿ, ಓಕೆನಾ, ಇದು ಇಂಪ್ರೆಸ್ ಆಗುತ್ತಾ, ಈ ಥರದ್ದು ಒಂದಷ್ಟು ವಿಷಯಗಳನ್ನ ನೀವು ಕಲ್ತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆಡಿಷನ್ಗೆ ಹೋದಾಗ ನೀವು ಕಾನ್ಫಿಡೆನ್ಸ್ ಆಗಿ ಮಾಡ್ತೀರಾ. 100% ಯಾವುದೋ ಒಂದು ಪಾತ್ರಕ್ಕೆ ಅವ್ರಿಗೆ ಹೆಂಗೆ ಅನ್ಸ್ಬಿಡ್ಬೇಕು ಅಂತಂದರೆ, ಇವ್ನು ಎಂಥ ಆ್ಯಕ್ಟ್ರುಗಳು, ಇವ್ನಿಗೊಂದು ಪಾತ್ರ ನಾವು ಕೊಡಲೇಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ ಥರ ನೀವು ಆ್ಯಕ್ಟ್ ಮಾಡಿದಾಗಲೇ ನೀವು ಇಂಡಸ್ಟ್ರಿಲಿ ಅಥವಾ ಏನೋ ಕಲಾವಿದನಾಗಿ ಬೆಳೆಯೋದಕ್ಕೆ ಸಾಧ್ಯ, ಒಬ್ಬ ಒಳ್ಳೆ ಆ್ಯಕ್ಟರ್ ಆಗೋದಕ್ಕೆ ಸಾಧ್ಯ. ಸೊ ದಯವಿಟ್ಟು ಈ ಟಿಪ್ನಂತೂ ನೀವು ಫಾಲೋ ಮಾಡಲೇಬೇಕು. ಇನ್ನು 4ನೇ ಟಿಪ್ಪು, ನೀವೇನು ಮಾಡ್ತೀರಾ ಅಂದರೆ, ನಾಳೆ ಆಡಿಷನ್ ಇದೆ ಅಂತಂದಾಗ ನೀವು ಮಾಡೋಂಥ ತಪ್ಪೇನಪ್ಪ ಅಂತಂದರೆ, ದರ್ಶನ್ ಸರ್ ಡೈಲಾಗ್ ಆಗಿರ್ಬೋದು, ಗಣೇಶ್ ಸರ್ ಡೈಲಾಗ್ ಆಗಿರ್ಬೋದು, ಸುದೀಪ್ ಸರ್ ಡೈಲಾಗ್ ಆಗಿರ್ಬೋದು, ಧ್ರುವ ಸರ್ಜಾ ಸರ್ ಡೈಲಾಗ್ ಆಗಿರ್ಬೋದು, ಇವೆರಡು ಡೈಲಾಗ್ಗಳನ್ನ ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ನಾಳೆ ಹೋಗಿ ಆಡಿಷನಲ್ಲಿ ಹಂಗೆ ಅವ್ರ ಥರ ನಿಂತ್ಕೊಂಡು ಫುಲ್ಲು ಇಮಿಟೇಷನ್ ಮಾಡಿಬಿಡ್ತೀರ. ಅಲ್ಲ, ನೀವು ಅಲ್ಲಿ ಹೋಗಿ ಆಡಿಷನಲ್ಲಿ ಅವ್ರ ಥರನೇ ನೀವು ಇಮಿಟೇಷನ್ ಮಾಡಿದ್ರೆ ನಿಮ್ಮನ್ನ ಯಾಕೆ ತೊಗೋಬೇಕು? ನಿಮ್ಮಲ್ಲಿ ಏನೋ ಒಂದು ಯೂನಿಕ್ನೆಸ್ನ ಕಾಣಿಸಿದ್ರೆ ತಾನೇ ಅವ್ರು ನಿಮ್ಮನ್ನು ತೊಗೊಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮ್ಮೊಳಗಡೆ ಒಂದು ಯುನಿಕ್ನೆಸ್ ಇರಬೇಕು. ನೀವೇನೋ ಒಂದು ಡಿಫ್ರೆಂಟಾಗಿ ತೋರಿಸ್ಬೇಕು. ನೀವೇನು ಮಾಡಬೇಕು ಅಂತಂದರೆ, ಈಗ ನಿಮ್ಮ ಸುತ್ತಮುತ್ತನೇ ಯುನಿಕ್ ಆಗಿರುವಂಥ ಕ್ಯಾರೆಕ್ಟರ್ಗಳು ತುಂಬ ಇರ್ತವೆ. ಅದನ್ನು ನೀವು ಅಬ್ಸರ್ವ್ ಮಾಡಿ, ಅದನ್ನು ನೀವು ಆ್ಯಕ್ಟಿಂಗ್ಗೆ ಅದನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ. ಅದನ್ನು ನೀವು ಬೇರೆಯವ್ರ ಎದುರುಗಡೆ ತೋರಿಸ್ಬೇಕಾದ್ರೆ ಅದನ್ನು ಫುಲ್ ಇಂಪ್ರೆಸ್ ಆಗಿ ತೋರಿಸಿ. ಅದರಲ್ಲಿ ನಾನು ಒಂದು ಆಡಿಷನ್ಗೆ ಅದನ್ನು ಕೊಟ್ಟಿದ್ದೆ. ಅದು ಯಾವ ಕ್ಯಾರೆಕ್ಟರ್ಪ್ಪ ಅಂತಂದರೆ ಬುಡುಬುಡಿಕೆ ಕ್ಯಾರೆಕ್ಟ್ರು. ಅದು ಹೆಂಗೆ ಹೇಳ್ತಾ ಇದ್ರು ಅಂತಂದರೆ, ಶುಭವಾಗತೈತೆ, ಹೌದನ್ನು ಇಲ್ಲ ಸುಳ್ಳುದ ಮೇಲೆ ಸತ್ಯ ನುಡಿಬೇಡ, ಸತ್ಯದ ಮೇಲೆ ಸುಳ್ಳು ನುಡಿಬೇಡ ಸಾವುಕಾರ.
ನಾನು ನಿನಗೆ ಹೇಳೋದೇನಪ್ಪ ಅಂತಂದರೆ ಮಠ ಮಂಗಳವಾರ ಹೋಗ್ಬಿಟ್ಟು ನೀನೊಂದು ಹಳೆ ಬಟ್ಟೆ, ಹಳೆ ಶರ್ಟು, ಹಳೆ ಪ್ಯಾಂಟು ಕೊಟ್ಬಿಟ್ಟು ಮಠ ಮಂಗಳವಾರ ಹೋಗಿ ನಿನಗೆ ಕಟ್ಟಾಕ್ಷಿ ಕೊಡ್ತೀನಿ. ನಿನಗೆ ಒಂದು ಗಂಡು ಒಂದು ಹೆಣ್ಣು ಸೇರಿ ನಿನಗೆ ಮಾಡಿಕೊಟ್ಬಿಟ್ಟು ಅವರೇ ಸಾವುಕಾರ. ಅದಕ್ಕಾಗಿ ನಿನಗೆ ಏಳ್ಗೆ ಕಾಣೋದಿಲ್ಲ, ಉತ್ತರ ದಿಕ್ಕಿಗೆ ಹೋಗುವಾಡ, ಕಟಿಂಗ್ ಶೇವಿಂಗು ಮಾಡಿಸಬೇಡ ಸಾವುಕಾರ. ನೀನು ಒಂದು ಟಿಪ್ಪೆ ಹೇಳ್ತೀನಿ, ನಿನಗೆ ಮಠ ಮಂಗಳವಾರ ಹೋಗಿ ನೀನು ಒಂದು ಹಳ್ಳಿ ಮರದ ಕೆಳಗೆ ಬುರುಗು ಬರೋವರೆಗೂ ಹುಚ್ಚ ಹೋಗಿದ್ಬಿಟ್ಟು ನಿನಗೆ ಒಳ್ಳೇದಾಗಲಿಲ್ಲ ಅಂತಂದು ಕೇಳಿ ಸಾವುಕಾರ ಅಂತ ಹೇಳ್ಬಿಟ್ಟು ಒಂದು ಹಿಂಗೆ ಬಿಟ್ಟಿದೆ ಡೈಲಾಗು. ಫುಲ್ ಇಂಪ್ರೆಸ್. ಇನ್ನೊಂದು ಕ್ಯಾರೆಕ್ಟರ್ನ ತೋರಿಸಿ ನಿಮಗೆ. ನಮ್ಮ ಮನೆ ಮೇಲ್ಗಡೆ ಒಬ್ಬರು ಆಂಟಿ ಇದ್ದರು, ತಮಿಳ್ ಆಂಟಿ ಇದ್ದರು. ಅವರು ಯಾವಾಗಲೂ ಅವ್ರು ಎಲ್ಲರೂ ಹೇಳ್ತಿದ್ರು ಸ್ವಲ್ಪ ನಿಧಾನಕ್ಕೆ ಮಾತಾಡೋದು, ಕಿವಿ ಚಿಟ್ಟಿಡಿತದೆ ಅಂತ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರೋರು ಅಂದರೆ ಅದನ್ನೊಂದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಅದನ್ನು ಅಬ್ಸರ್ವ್ ಮಾಡೇನೆ ಕಲ್ತಿದ್ದೆ ಅದನ್ನು. ಎಲ್ಲರೂ ಇಲ್ಲಿ ಬಂದ್ಬಿಟ್ಟವ್ರೆ, ನಾನು ಇಲ್ಲಿ ಒಬ್ಬಳೇ ಇದ್ದೀನಿ, ಮನೆಗ ಯಾರು ಇಲ್ಲ. ನೀನು ಬೇಗ ಬಂದು ಅವನಿಗೆ ಸೊಲ್ಲೆ, ನಾನು சொல்லுறது முன்னாடி அவனுக்கு சொல்ல இல்லை நீனே. அப்புறமா பேசுமாம்மா. வந்துடு, வீட்டுக்கு வந்துடு, நான் உனக்காக சாப்பிட்றேன், வெயிட் பண்ணிட்டே இருக்கேன். தெரியும் ವೆಚ್ಚಿக்கிறேன் ಅಂತೇಳಿ ಹಿಂಗೆ ಇಡ್ತಾ ಇದ್ರು. ಸೊ ಆ ಥರದ್ದು ಯಾವುದಾದ್ರೂ ಒಂದಷ್ಟು ವಿಷಯಗಳು ನಿಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ಘಟನೆಗಳು, ಇದನ್ನು ಇಟ್ಕೊಂಡು ಅದನ್ನು ನೀವು ಸ್ವಾರಸ್ಯಕರವಾಗಿ ಹೇಳ್ತಾ ಬಂದರೆ ಆಟೋಮೆಟಿಕ್ಕಾಗಿ ಒಂದು ಯುನಿಕ್ನೆಸ್ ಕಾಣುತ್ತೆ. ಎಲ್ಲೂ ನೋಡದೇ ಇರೋದು ಅವ್ರಿಗೆ ಅದು ನೋಡಿದಾಗ 100% ಅವ್ರು ನಿಮ್ಮ ಮೇಲೆ ಇಂಪ್ರೆಸ್ ಆಗ್ತಾರೆ. 100% ನೀವು ಆಡಿಷನಲ್ಲಿ ಸಕ್ಸಸ್ ಆಗ್ತೀರ. ಇನ್ನು 5ನೇ ಟಿಪ್ಪು, ಬೋನಸ್ ಟಿಪ್ಪು. ಅವಾಗಲಿಂದ ನಿಮಗೆ ಆಡಿಷನಲ್ಲಿ ನೀವು ಇದನ್ನು ಮಾಡಿದ್ರೆ ಸೆಲೆಕ್ಷನ್ ಆಗ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಆದರೆ ನೀವು ಯಾವುದನ್ನು ಮಾಡಿದ್ರೆ ನೀವು ಸೆಲೆಕ್ಷನ್ ಆಗಲ್ಲ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನೀವು ಆಡಿಷನಲ್ಲಿ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅವ್ರೇನಾದರೂ ಕೇಳಿದ್ರು ಅಂತಂದರೆ ಮಾಡಿ, ಬರುತ್ತಾ ಅಂತ ಕೇಳಿದ್ರು ಅಂದರೆ ಮಾಡಿ. ದಯವಿಟ್ಟು ಇದನ್ನು ಯೂಶಲಾಗಿ ಮಾಡೋಕ್ಕೆ ಹೋಗಬೇಡಿ. ಈ ಒಂದು 5 ಕ್ಯಾರೆಕ್ಟರ್ಗಳಿದ್ದಾವೆ, 5 ಕ್ಯಾರೆಕ್ಟರ್ಗಳನ್ನ ನೀವು ಮಾಡಬೇಡಿ. ಯಾವುದಪ್ಪ ಅಂತಂದರೆ, ಒಂದು ಹುಡುಗನ ಕ್ಯಾರೆಕ್ಟ್ರು, ಇನ್ನೊಂದು ಮಂಗಳಮುಖಿ ಕ್ಯಾರೆಕ್ಟ್ರು, ಇನ್ನೊಂದು ಹುಚ್ಚಿನ ಕ್ಯಾರೆಕ್ಟ್ರು, ಇನ್ನೊಂದು ಕೈಕಾಲು ಊನಾಗಿರುತ್ತಲ್ಲ ಅದು, ಆಮೇಲೆ ಇನ್ನೊಂದು ಕೋಪ, ಹೆವಿ ಕೋಪ ತೊಗೊಂಬಿಡೋದು, ಏನು ಎಕ್ಸೈಟ್ಮೆಂಟಲ್ಲಿ ಒಬ್ಬೊಬ್ರಂತೂ ತೆಗೆದು ಹೊಡೆಯೋಕ್ಕೆ ಬಂದ್ಬಿಟ್ಟಿರ್ತಾರೆ ನಮಗೆ. ಆ ಥರ ಎಲ್ಲ ಆ್ಯಕ್ಟ್ ಮಾಡ್ತಾರೆ. ಇದನ್ನೆಲ್ಲ ಫಸ್ಟ್ ಮಾಡಬೇಡಿ. ಯಾಕೆಂದರೆ ಕೋಪ ಆಗಿರ್ಬೋದು, ಈ ಕುಡ್ಕುನ್ ಕ್ಯಾರೆಕ್ಟರ್ ಆಗಿರ್ಬೋದು, ಇವೆಲ್ಲ ಸಾರ್ವಕಾಲಿಕ ಪಾತ್ರಗಳು, ಎಲ್ಲರೂ ಮಾಡ್ತಾರೆ ಇದನ್ನು. ಬಟ್ ನೀವು ಯುನಿಕ್ಕಾಗಿ ಮಾಡಬೇಕಲ್ಲ. ಈ ಕುಡ್ಕೊಂಡು ಮಾಡಿ ಅಂತಂದರೆ ನಾನು ಸಿಂಪಲಾಗಿ ನಾನು ನೋಡೋದಾದ್ರೆ ಎಲ್ಲರಿಗೂ ಗೊತ್ತಪ್ಪ ಸುಬ್ರಿ ಅಂತ ಅಂದ್ಬಿಡ್ತಾರೆ. ಏನಮ್ಮ ಇವಾಗ ಬಂದೇನೋ ಬಾರೆಯೋ ಅಂತ ಹೇಳ್ಬಿಟ್ಟು ವಾಯ್ಸ್ ಮಾಡ್ಬಿಡ್ತಾರೆ. ಆಮೇಲೆ ಊನ ಅಂದ್ಕೊಂಡು ಇವಾಗ ಬಂದ್ರ ಅದು ಹಿಂಗೆಲ್ಲ ಮಾಡಿಬಿಡ್ತಾರೆ. ಸೊ ಆ ಥರದನ್ನ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಯುನೀಕ್ ಆಗಿರಬೇಕು, ಏನಾದರೂ ಒಂದು ಇಂಪ್ರೆಸ್ ಆಗೋ ಥರದ ಕ್ಯಾರೆಕ್ಟರ್ ಇರಬೇಕು. ಯಾಕಂದರೆ ಇದನ್ನೆಲ್ಲ ನೋಡೇ ಇರ್ತಾರೆ. ಸೊ ಹಾಗಾಗಿ ನೀವು ಈ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ದಯವಿಟ್ಟು ಆಡಿಷನಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನಾದರೂ ಕೇಳಿದ್ರೆ ನೀವು ಮಾಡಿ, ಬಟ್ ಬಿಟ್ಟರೆ ನೀವು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಆಡಿಷನ್ಗೆ ಹೇಗೆ ಹೋಗಬೇಕು, ಯಾವ ರೀತಿ ತಯಾರಿ ಆಗಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ಹೇಳ್ತಾ ಹೋದೆ. ಸೊ ಇದನ್ನು ದಯವಿಟ್ಟು ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಿಮಗೆ ಇನ್ನೂ ಆ್ಯಕ್ಟಿಂಗಲ್ಲಿ ಯಾವ್ಯಾವ ಟಿಪ್ಸ್ಗಳು ಬೇಕು, ಏನೇನು ಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ, ನಾವು ಅದನ್ನು ನಿಮಗೆ ಹೇಳ್ಕೊಡೋದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ಬಿಡಿ.